ಎಂತದು ಸುಲಭ ಅಂತ ಹೇಳಿದ್ರೆ ನಾನೇ ಚಿನ್ನಾಭರಣಗಳನ್ನು ಇಟ್ಟು ಇನ್ನು ಮುಗಿಲಿಲ್ಲ ನಿನ್ನದು. ಇವತ್ತಿನ ಮಟ್ಟಿಗೆ ಸೋತಿದ್ದೆ. ಇವತ್ತಿನ ಮಟ್ಟಿಗೆ ಮಾತ್ರ ಸೋತಿದ್ದೆ. ನಾಳೆ ಮತ್ತೆ ಬರ್ತದೆ. ನಿನ್ನತ್ತೆ ಎಂತ ಉಂಟೆ? ನಿನ್ನ ಅಪ್ಪನ ಮನೆಯಿಂದ ಬಂದದಿಲ್ಲ. ಮೈ ಮೇಲೆ ಹಾಕಿಕೊಂಡು ಬಂದ ಆಭರಣ ಈಗ ಸೌದು ಹೋಗಿದೆ. ನಿನ್ನ ಹೆಸರಿನಲ್ಲಿ ಮಾತ್ರ ರುಕ್ಮಿಣಿ ಅಂತ ಇರುವಂತದ್ದು. ಅಂತಿರುವಾಗ ನಾನೇ ಸೋತಿದ್ದೇನಂತ ಆದ್ಮೇಲೆ ಮತ್ತೆ ನಿನ್ನಿಂದ ಆಗುತ್ತೇನೆ. ನಿನ್ನ ಹೆಸರಿನಲ್ಲಿ ಮಾತ್ರ ರುಕ್ಮಿಣಿ ಅಂದ್ರೆ ಚಿನ್ನ ಅಂತ. ನಿನ್ನ ಹೆಸರಿನಲ್ಲಿ ಹುಟ್ಟುಬಿಟ್ಟೆ ನಿಮ್ಮಿಂದ ಆಗುದಿಲ್ಲ. ಹೊಗೆ ಹೊಗೆ ಸತ್ಯಭಾಮ ದೇವಿ ಸುಳ್ಳಲ್ಲ, ಜಾಣೆ ಹೌದು. ಜಾಣೆ ಮಾತ್ರ ಅಲ್ಲ, ಸಂಪತ್ತಿಗೆ ಒಂದು ರೀತಿ ಒಡತಿಯೇ ಹೌದು. ಹೌದೇ ಹೌದು. ಈ ನಮ್ಮ ದ್ವಾರಕ್ಕೆ ಸಂಪತ್ತು ಸಂಭ್ರಮದಿಂದ ತುಡುಕಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇವಳೆ. ಬಂಗಾರ ಕೊಡ್ತದೆ ದಿನಕ್ಕೆ. ಹೌದೌದು. ಸಮಂತಕರ ಪ್ರಭಾವ. ಆಗಾಗ
ಹಾ 8 ಭಾರ ಬಂಗಾರ. ಹಾ, ಹಣ ಬಂಗಾರ. ಹೌದು, ವಿಷಯ ಸುಳ್ಳಲ್ಲ. ಹಾ, ಲೆಕ್ಕ ನನಗೆ ಗೊತ್ತುಂಟು. ಹೌದೌದು. ನಮ್ಮನೆಗೆ ಬರೋದು. ಆದರೆ ಹಾ, ಗಂಡನ ವಿಚಾರದಲ್ಲಿ ಈ ರೀತಿಯಾಗಿ ಕೆಳಮಟ್ಟಕ್ಕಿಳಿದೆಯಲ್ಲ ಅಂತ ಬೇಸರ. ಎಂತ ಕೆಳಮಟ್ಟಕ್ಕೆ ಅಂತ ಹೇಳ್ತಿದ್ದೇನೆ? ಹಾ? ಅಂತ ಹೇಳ್ತಿದ್ದೇನೆ. ಗಂಡ ಚಿನ್ನದಲ್ಲಿ ತೂಕ ಮಾಡಿದ್ದೇನೆ. ಎಂತದು? ಬೇರೆ ಅಕ್ಕಿ ಬೆಲೆದಲ್ಲ ತೂಕ ಮಾಡಿ, ಚಿನ್ನದಲ್ಲಿ ತೂಕ ಮಾಡಿದ್ದೇನೆ. ತೂಕ ಮಾಡಿದ್ದೇನೆ. ಮತ್ತೆ ಮಾಡ್ಲಿಕ್ಕೆ ಆಯ್ತಾ ನಿನಗೆ? ನಾಳೆ ಉಂಟು ತುಲಭ. ತುಲಭ ಒಂದು ದಿವಸಕ್ಕೆ ಮುಗಿದಿದೆ. ಓ, ಇದು ಒಂದು ದಿವಸದ ತುಲಭಾರ ಅಲ್ಲ ಇದು. ಇವತ್ತಿಗೆ ಆಗಲಿಲ್ಲ, ನಾಳೆ ಆಗುದಿಲ್ಲ ಅಂತಿದ್ದೇನಾ? ಓಹೋ, ಅಂತೂ ನೀನು ಸೋಲೊಪ್ಪಿಕೊಳ್ಳುವುದಿಲ್ಲ. ನಾನು ಸೋಲ್ಬೇಕು ಅಂತಾದ್ರೆ ಮತ್ತೊಬ್ಬರು ಗೆಲ್ಲಬೇಡ. ಓ, ಹಾಗೆ ಹಾಗೆ. ಮತ್ತೊಬ್ಬರು ಮಾಡಿದ್ರೆ ಅವರಷ್ಟು ನನಗೆ ಆಗಲಿಲ್ಲ ಅಂತ ಓ, ಹೇಳ್ಬೋದು. ಅಂದ್ರೆ ನೀನು ಗಂಡನನ್ನೇ ತೂಗುವುದಕ್ಕೆ ಅಳೆಯುವುದಕ್ಕೆ ಹೊರಟೆ ಅಂತ ಆಯ್ತು. ನಾನು ಅಷ್ಟಾದರೂ ಇಟ್ಟಿದ್ದೇನೆ. ಹಾ. ಅಷ್ಟಿಡಬೇಕು. ಇಲ್ಲಿ ಯಾವ್ದಪ್ಪ ಅಂತ ಇರ್ತಾರೆ. ಇಲ್ಲ ಇಲ್ಲ, ನನ್ನಲ್ಲಿ ಯಾವ ಆಭರಣವೂ ಇಲ್ಲ, ಯಾವ ಚಿನ್ನವೂ ಇಲ್ಲ. ಯಾರ ಹತ್ರ ಇದೆ? ನನಗೆ ನಿಜವಾದ ಆಭರಣ ಯಾರು? ಯಾರ ಹೆಂಡತಿಯರಿಗೆ? ಹೆಂಡತಿಯರಿಗೆ ನಿಜವಾದ ಆಭರಣವೇ ಗಂಡ. ಹಾ, ಪತಿ. ಸರಿ ಹೌದು. ಮದುವೆಯಾದ ಕನ್ಯೆಗೆ ನಿಜವಾದಂತಹ ಆಭರಣ ವಿಶೇಷತೆ ಯಾವುದು ಅಂತ ಕೇಳಿದ್ರೆ ಕೊರಳ ಮಾಂಗಲ್ಯ, ಆಮೇಲೆ ಹಳೆಯ ಸಿಂಧೂರ, ಅದಿದ್ರೆ ಲಕ್ಷಣ. ಇದು ಸರಿ, ಸರಿ, ಸರಿ. ಸರಿ ಉಂಟು. ಅಲ್ಲ, ಕೊರಳ ಮಾಂಗಲ್ಯ ಅಥವಾ ಹಣೆಯ ಸಿಂಧೂರ ಅದು ಯಾರಿಗೂ ಗಂಡ ಇದ್ದವರು. ಗಂಡ ಇದ್ದವರು ಮಾತ್ರ ಅಲ್ಲ. ಅವರು ಮನೆಗೆ ಏನು ಹಾಕಿ ಆಗದೇ ಇದ್ದವರು. ಮದುವೆ ಮಂಟಪಕ್ಕೆ ಬರುವಾಗ ಹಾಗೆ ಬರ್ಲಿಕ್ಕೆ ಸಾಮರ್ಥ್ಯವಾಗಿ ಬರಬೇಕು. ಹೌದೌದು. ಶಾಸ್ತ್ರ ಇರುವ. ಸರಿ, ಸರಿ, ಸರಿ. ಅದು ರಾವಣ ಹಾಕೊಂಡು ಬರಬೇಕು. ಅದು ಸರಿ ಉಂಟು. ಸರಿ ಅಲ್ವಾ? ಸರಿ ಉಂಟು. ಮದುವೆಯಾದ ಕನ್ಯೆಗೆ ನಿಜವಾದ ಹೊಳಪು ಯಾವುದು ಅಂತ ಕೇಳಿದ್ರೆ ಒಂದು ಮಾಂಗಲ್ಯ, ಇನ್ನೊಂದು ತಿಲಕ. ಇರ್ಲಿ. ಈ ಲೋಕಮುಖದಲ್ಲಿ ಹಾಗೆ ಅದೇ ರಾವಣೆಯಲ್ಲಿ ಗತಿಲ್ಲದ್ದು ಹಾಗೆ ಹೇಳುದು. ಯಾವ ಅಲ್ಲ, ಇವು ಪ್ರತ್ಯೇಕ ಆಭರಣದ ಅಗತ್ಯ ಇಲ್ಲ. ಆಯ್ತಪ್ಪ. ಒಂದು ಮಾಂಗಲ್ಯ ಇದ್ದು ಸಾಕು. ಆ ಮಾಂಗಲ್ಯವೇ ಮದುವೆಯಾದ ಹೆಣ್ಣಿಗೆ ಭೂಷಣಪ್ರಾಯವಾಗುತ್ತದೆ. ಆಯ್ತು, ನಿನಗದು ದೊಡ್ಡದಾಗಿರಿ. ಮದುವೆ ಆಗಿದೆ ಎಂಬುದಾಗಿ ಸೂಚಿಸುತ್ತಿದ್ರೆ ಈಗ ಆಭರಣ ಅಲ್ಲ. ಈ ಆಭರಣ ಅಲ್ಲ. ಆಯ್ತು. ನಾನು ಓದಿದ್ದೆ ಎಷ್ಟು. ಅಲ್ಲ, ಈಗ ಸತಿಯರ ಸಾಲಿನಲ್ಲಿಯೇ ಸೇರಿದ್ದಾರೆ ಸಾವಿತ್ರಿಯು, ಅರುಂಧತಿಯು, ಸೀತೆಯು, ಇವರೆಲ್ಲ ಪತಿಯ ಸೇವೆಯನ್ನು ಮಾಡಿಕೊಂಡು ಲೋಕದಲ್ಲಿ ಸತಿತ್ವದ ಸಾಲಿಗೆ ಸೇರಿದ್ದಾರೆ. ಹೌದಾ? ಹೌದೌದು. ಮೊದಲ ಸೇರಿದ್ದಾರೆ. ಅವ್ರದ್ದೆಲ್ಲ ಸಾಲು ಪತಿವ್ರತ ಶಿರೋಮಣಿಯರ ಸಾಲು. ಹೌದೌದು. ನಾಳೆ ಹೆಸರು ಬಂದು ನನ್ನಂತೆ. ಮನೆಯಲ್ಲಿ ಹೆಸರು. ಮತ್ತೆ. ಅವಶ್ಯ ಆಗಲಿ. ಹಾ. ಬೆಳಿಗ್ಗೆ ಏಳುವುದರಲ್ಲಿ ಗಂಡನಿಗಿಂತ ಮೊದಲು ಹೇಳ್ಬೇಕಂತೆ ಸತ್ಯಾದ. ಆಮೇಲೆ ಸಾವಿನಲ್ಲಿ ಗಂಡನಿಗಿಂತ ಮೊದಲೇ ಸಾಯ್ಬೇಕಂತೆ. ಹೀಗೊಂದು ಕ್ರಮ ಉಂಟು. ಮುತ್ತೈದೆಯಾಗಿ ಸಾಯ್ಬೇಕು. ಅಂತಹ ಪತಿದೇವರನ್ನೇ ಹೀಗೆ ತುಲನೆ ಮಾಡುವುದಕ್ಕೆ ಹೊರಟಿದ್ಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಅಂತ? ಈಗ ನನಗೆ ಸರಿ ಕಂಡದನ್ನು ನಾನು ಮಾಡಿದ್ದೆ. ಹಾ. ನನಗಿದು ಸರಿ ಅಂತ ಕಂಡಿದ್ದೆ. ಹಾ. ಈಗ ನೀ ಹೇಳುವ ಹಾಗೆ ಗಂಡನೇ ದೇವರು ಹಾ. ಅಥವಾ ಹೆಣ್ಣಿಗೆ ಗಂಡನೇ ಆಭರಣ, ಸರ್ವಸ್ವ. ಹೆಣ್ಣಾದವಳು ಪತಿವ್ರತ ಧರ್ಮದಿಂದ ಮನೆಯಲ್ಲಿ ಬೆಳಗಬೇಕು. ಹಾ. ಉಪದೇಶ 1000 ಜನ ಮಾಡಿ ಹಾ. ಯಾವ ಪತಿವ್ರತ ಧರ್ಮದ ಬಂಧನ ಅವಳು ಹೇಳ್ತಾಳೆ. ಹಾ. ಒಳ್ಳೆಯ ಕ್ರಮ. ಹಾ. ನನ್ನ ಒಂದು ಕ್ರಮ ಹೀಗೆ. ನಾನು ಗಂಡನನ್ನು ಚಿನ್ನದಲ್ಲಿ ತೂಕ ಮಾಡಿಬಿಟ್ಟೆ. ನಾನು ನನ್ನ ಗಂಡನನ್ನು ಪಡ್ಕೊಳ್ಳುವ ಪಡ್ಕೊಳ್ತಿ. ನಮಗೆ ಕೂಡುತ್ತದೆ ಅಂತ. ಇವತ್ತು ನಿಮಗೆ ಆಗ್ಲಿಲ್ಲ. ಇವತ್ತಾದಂತೂ ನಾಳೆ ಆಗುದು. ಹೌದಾ? ನಾನು ಇವತ್ತೇ ಪ್ರಯತ್ನ ಮಾಡಿದ್ರೆ ನೋಡು, ನೀನು ನಾಳೆ ಬರ. ನಾನು ಹೇಳುದು ಸೋಲಬೇಡ. ನಾನು ನೀನು ನಾಳೆ ಈಗ ನಾನು ಎಷ್ಟು ಸೋತಿದ್ದೆ. ನಾನು ಇವತ್ತಿನ ಮಟ್ಟಿಗೆ ಸೋತಿದ್ದೆ. ನಾನು ಹೇಳುತ್ತೇನೆ. ಅವಳು ಪ್ರಯತ್ನ ಮಾಡ್ತಾನೆ. ನಾನು ಪ್ರಾಮಾಣಿಕವಾಗಿ ಹೇಳಿ ಬೇಡ ಮಾಡಿಕೊಟ್ಟಿರ್ತೇನೆ ಅಂತ ಹೇಳಿದ್ರು. ಈಗ ನಾವು ರಾತ್ರಿ ಕಂಡ ಬಾವಿಗೆ ಹಾಕಲು ಬೀಳುಬೇಡ. ಇವರಾಗಿ ಹೋಗಿ ಬಾವಿಗೆ ಹಾಕಿ ಅದು ಅವಮಾನ ಮಾಡಿಕೊಳ್ತೀನಿ ಅಂತ ಹೋದ್ರೆ ತಪ್ಪು ಅಲ್ಲ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು? ನಾವು ಯಾಕೆ ಹೇಳಿದ್ರು ಗೊತ್ತಾಯ್ತಾ? ಯಾಕೆ? ಅವಳು ಸುಮ್ಮನೆ ಅಕ್ಕ ಅಲ್ಲ. ಯಾಕೆ ಕೇಳು? ಯಾಕೆ? ಈಗ ತಾನು ತೂಗುವುದಕ್ಕೆ ಹೋಗಿ ಆಗದೆ ಮಂಗನಾಗಿದ್ದೇನೆ. ನೀನು ಆಗಬೇಡ ಅಂತ ಹೇಳ್ತಾ ಇದ್ದೆ. ಅಲ್ಲ ಆಗಲಿ. ನನ್ನಿವರು ಒಳ್ಳೇದು ಕೇಳ್ತದೆ ಅಲ್ಲ. ನನ್ನಂತವಳಿದ್ದಲೇ ಆಗಲಿಲ್ಲ. ಆಗಲಿಲ್ಲ. ನಿನ್ನಂತವಳು ಆಗುವ ಸಾಧ್ಯವಾ? ನಿನ್ನಂತವ್ರು ಈಗ ಹೇಳಬೇಡ, ಆದ್ಮೇಲೆ ಹೇಳು. ಅಲ್ಲ, ಆಯ್ತು. ತಾನಾಗಿ ಮುಖಕ್ಕೆ ಮತಿ ಮಾಡ್ಕೊಳ್ತೇನೆ ಅಂತ ಹೇಳುವುದು ಎಂತ ಹೇಳುದು? ಹಾಗಾಗಿ ಏನು ಹೇಳಿಕ್ಕಾಗುದಿಲ್ಲ. ನಾನು
ನಿಮ್ಮಲ್ಲಿ ನಂಬಿದವರು ನಾವಿಲ್ಲವೇ ಹೇಳಿ? ಇಂತಹ ಕಾರ್ಯಕ್ಕೆ ಹೋಗುವ ಮುನ್ನ ನಮ್ಮಲ್ಲಿ ಒಂದು ಅಭಿಪ್ರಾಯವನ್ನು ಕೇಳುವ ಮನಸ್ಸು ನಿಮಗೆ ಆಗಿಲ್ಲವೇ? ಸತ್ಯಭಾಮೆ ಹೇಳಿದರು, ನೀವು ತಲೆ ಆಡಿಸಿದ್ರಿ, ಹೋಗಿ ಕುಳಿತುಕೊಂಡ್ರಿ, ಅವಳಿಂದ ಆಗಲಿಲ್ಲ. ಪ್ರಭು, ನೀವು ನಮ್ಮನ್ನು ಬಿಟ್ಟು ಹೋದ್ರಿ, ನಾರಿಯರಾದಂತಹ ನಮ್ಮ ಗತಿಯೇನು ಬಗ್ಗೆ ಆಲೋಚನೆ ಮಾಡಿಲ್ಲ. ಹಾಗಾಗಿ ನಾವೆಲ್ಲರೂ ಒಂದಾಗಿ ಭಕ್ತಿಯ ಪಥವನ್ನು ಹಿಡಿದು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ನಿಮ್ಮನ್ನ ಪಡೆಯುವುದಕ್ಕಾಗಿ ನಾನೊಂದು ಪ್ರಯತ್ನ ಮಾಡಬೇಕು. ಹಾಗಂತ ನನ್ನನ್ನು ಪಡೆದುಕೊಳ್ಳುವ ದಾರಿ ಏನು ಅಂತ ಈ ಸತ್ಯಭಾಮೆಗೆ ಗೊತ್ತಾಗಲಿಲ್ಲ. ನಾನು ಎಲ್ಲವರಿಗೂ ಸಿಗುತ್ತೇನೆ. ಹಾಗಂತ ಪಡೆದುಕೊಳ್ಳುವ ದಾರಿ ಅವರವರೇ ಯೋಚನೆ ಮಾಡಬೇಕಾಗುತ್ತದೆ. ಅಂತರಂಗ ಶುದ್ಧರಾಗಿ ಯೋಚನೆ ಮಾಡುವ ನನ್ನನ್ನು ಪಡೆಯುವ ಬಗೆ ಹೇಗೆ ಅಂತ ತಿಳಿಯುವುದು. ಯಾವ ಅಹಂಕಾರದ ದಾರಿಯೂ ಅಲ್ಲ, ಯಾವ ಧರ್ಮದ ದಾರಿಯೂ ಅಲ್ಲ, ನನ್ನದು ಭಕ್ತಿಯ ದಾರಿ. ಹಾಗಾಗಿ ಅದನ್ನೇ ಅನುಸರಿಸ್ತೇನೆ. ಹಾಗಾದ್ರೆ ನಾನು ಚಿನ್ನದ ದಾರಿಗೆ ಹಿಡಿದು ಹೊರಟಿದ್ದೇನೆ, ಅವಳು ಭಕ್ತಿಯಿಂದ ಹೊರಡುತ್ತಾಳೆ. ಸರಿ, ಯಾವುದನ್ನು ನೋಡಿ ಬಿಡೋಣ. ಈಗ ಅವಳಾಗಿ ಮನೆಯಲ್ಲಿ ಕಳ್ಕೊಳ್ತೇನೆ ಅಷ್ಟೇ ಅಲ್ವಾ? ಸಾಧ್ಯತೆ ಉಂಟು ಅಂತ ಮಾಡಿಕೊಂಡು ಪುನಃ ಅವಳೀಗ ಕಟ್ಟಿಗೆಯ ಇದೆಲ್ಲ ಸರಪಳಿ ಹಾಕಿದ್ದು, ಕಬ್ಬಿಣದ ಸರಪಳಿ ಹಾಕಿದ ತುಲಾ ಯಂತ್ರ ಬೇಕು, ನನ್ನದೇ ತುಲಾ ಯಂತ್ರ ಅದರಲ್ಲೇ ಮಾಡಿ, ಅದರಲ್ಲೇ ಮಾಡಿ. ಚಿನ್ನದ ದಾರಿಯು ಭಕ್ತಿಯ ದಾರಿ ನೋಡುವ. ದೇವ ಪಡೆಯಲಿಕ್ಕೆ ಭಕ್ತಿ ಯಾವುದು ಚಿನ್ನವನ್ನು ಆ ವಿಚಾರವನ್ನು ಚೆನ್ನಾಗಿ ಅರಿತುಕೊಳ್ಳಿದ್ದೇನೆ ನಾನು. ಇಂದೊಮ್ಮೆ ಯಶೋಧಾದೇವಿ ನಿಮ್ಮನ್ನ ಕಟ್ಟುವುದಕ್ಕಾಗಿ ಬಂದರಂತೆ, ಕಟ್ಟುವುದಕ್ಕಾಗಲಿಲ್ಲ ಸ್ವಾಮಿ. ಆಮೇಲೆ ನೀವೇ ಮನ ಮಾಡಿ ಕಟ್ಟು ಎಂದಾಗ ಕಟ್ಟಿ
ಒಪ್ಪಿದರಂತೆ. ಅಂದರೆ ನೀವೇ ಮನಸ್ಸು ಮಾಡಿದಾಗ ಲೋಕದಲ್ಲಿ ಎಲ್ಲವೂ ನಡೆಯುವುದಕ್ಕೆ ಸಾಧ್ಯ ಎಂದು ತೋರಿಕೊಟ್ಟವರು ನೀವು. ಬ್ರಹ್ಮಾಂಡ ಪಾಂಡೋದರ ನೀವು. ಲೋಕದ ಹಸಿವನ್ನ ಯಾರಿಗೂ ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಪ್ರಭು. ಆದರೆ ಒಂದು ಅಗಳು ಅನ್ನವನ್ನು ನೀವು ಉಂಡಿರಿ ಅಂತಾದ್ರೆ ಲೋಕದ ಹಸಿವೆಲ್ಲ ಇಂಗಿ ಹೋಗುತ್ತದಂತೆ ಪ್ರಭು. ನೀವು ಮನಸ್ಸು ಮಾಡಿದ್ರೆ ಮೂಕನು ಆಚಾಡಿ ಆಗುತ್ತಾನೆ, ಕುಂಟನು ಗಿರಿಯನ್ನ ಏರುವಂತಹ ಸಾಹಸಕ್ಕೆ ಕೈ ಹಾಕುತ್ತಾನೆ, ಹೆಣವನು ಸಮುದ್ರವನ್ನು ದಾಟುವಂತಹ ಪ್ರಯತ್ನಕ್ಕೆ ಮುಂದಾಗುತ್ತಾನೆ. ಅಷ್ಟು ಮಾತ್ರವಲ್ಲ ಪ್ರಭು, ವಿಶೇಷತೆಗಳಿಂದ ಕೂಡಿದವರು ನೀವು, ವಿಶೇಷತೆಗಳಿಂದ ಕೂಡಿದವರು. ನಿಮ್ಮ ಪಾದ ದರ್ಶನದಿಂದ ಪಾಪನಾಶನವಾಗುತ್ತದೆ, ನಿಮ್ಮ ಕಟಿ ದರ್ಶನದಿಂದ ಗರ್ವನಾಶನವಾಗುತ್ತದೆ, ನಿಮ್ಮ ನಾಭಿ ದರ್ಶನದಿಂದ ವಿಶೇಷವಾಗಿ ಕಾಣಿಸ್ತೀರಿ. ಹಾಗೆಯೇ ಹೃದಯ ದರ್ಶನದಿಂದ ಹೃದಯ ಭಾರ ಇಳಿಯುತ್ತದೆ, ಹಾಗೆಯೇ ಕಂಠ ದರ್ಶನದಿಂದ ಕೀರ್ತಿ ಲಭಿಸುತ್ತದೆ, ನಿಮ್ಮ ಕಪಾಲ ದರ್ಶನದಿಂದ ಕಾಂತಿ ಲಭಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ಚಕ್ರ ದರ್ಶನದಿಂದ ಶಕ್ತಿ ಉದ್ಭವವಾಗುತ್ತದೆ. ಪ್ರಭು, ನಿಮ್ಮ ಸರ್ವಾಂಗ ದರ್ಶನದಿಂದ ಸರ್ವ ಪಾಪಗಳೂ ಕಳೆಯುತ್ತದೆ, ಸರ್ವ ಪಾಪಗಳೂ ಕಳೆಯುತ್ತದೆ ಎನ್ನುವಂತಹ ವಿಚಾರವನ್ನು ನಾನು ಬಲ್ಲವಳಿದ್ದೇನೆ. ಪ್ರಭು, ನಿಮ್ಮನ್ನು ಕೊಲೆಗೆ ಮಾಡುವುದಕ್ಕೆ ನನ್ನಿಂದ ಸಾಧ್ಯವೇ ಹೇಳಿ? ಆದರೂ ನೋಡಿ, ಈ ತುಳಸಿ ಗಿಡವನ್ನು ತಂದಿದ್ದೇನೆ. ಈ ತುಳಸಿಯ ಮಹತ್ವಕ್ಕೆ ಏನು? ಈ ತುಳಸಿಯನ್ನು ಯಾಕೆ ಕರೀತಾರೆ? ಯಾವುದಕ್ಕೂ ಯಾರಿಗೂ ತುಲನೆ ಮಾಡುವುದಕ್ಕೆ ಅಸಾಧ್ಯವಾದ ಕಾರಣವೇ ತುಳಸಿ ಎನ್ನುವಂತಹ ಹೆಸರು. ಅಷ್ಟು ಮಾತ್ರ ಅಲ್ಲ, ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೋ ಯಾವುದೇ ರೀತಿಯಂತಹ ರೋಗ ರುಜಿನ ಇರಲಿ, ಅರಿಷ್ಟಗಳಿರಲಿ, ಕೆಟ್ಟ ದೃಷ್ಟಿಗಳಿರಲಿ, ಅದೆಲ್ಲವೂ ನಾಶ ಹೊಂದುವುದಂತೆ. ಹಾಗೆಯೇ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೋ ಅಲ್ಲಿ ಸದಾಕಾಲ ಶ್ರೀಹರಿ ವಾಸವಾಗಿರ್ತಾನಂತೆ. ಪ್ರಭು, ಈ ತುಳಸಿ ದಳವನ್ನೇ ಚಿನ್ನಾಭರಣ ವೈಢೂರ್ಯದ ಬದಲಾಗಿ ತೂಕದಲ್ಲಿ ನಾನು ಇರಿಸ್ತೇನೆ. ಇದು ಗರ್ವದಿಂದಲ್ಲ, ಹೆಮ್ಮೆಯಿಂದಲ್ಲ, ಭಕ್ತಿಯಿಂದ ನಾನು ಇದನ್ನ ಇರಿಸ್ತೇನೆ. ನಿಮ್ಮ ಭಾರ ಇಳಿಯಬೇಕು. ಆದರೆ ಒಂದು ಪ್ರಭು, ಹೆಂಡತಿಗಾಗಿ ಶ್ರೀಕೃಷ್ಣ ಭಾರ ಇಳಿಸಿಕೊಂಡ ಎನ್ನುವ ಹಾಗೆ ಲೋಕ ಯಾವ ಕಾರಣಕ್ಕೂ ಆಡಿಕೊಳ್ಳಬಾರದು. ಇದು ಭಕ್ತಿಯ ಪಥ. ಭಕ್ತಿಯ ಪಥಕ್ಕಾಗಿ ನೀವು ಭಾರವನ್ನು ಇರಿಸಿಕೊಳ್ಳಲೇಬೇಕು. ಗರಿಕೆ ಎಂದದಿ ನೀವು ಹಗುರಾಗಬೇಕು, ಹತ್ತಿ ಅಂದದಿ ನೀವು ಹಗುರಾಗಬೇಕು. ಇದು ನನ್ನ ಭಕ್ತಿ ಪೂರ್ವಕವಾದಂತಹ ವಿನಂತಿ ಪ್ರಭು, ಭಕ್ತಿ ಪೂರ್ವಕವಾದಂತಹ Thank you.